ಶುಭೋದಯಗಳು. ಕೂತ್ಕೊಳ್ರಿ. ಧನ್ಯವಾದಗಳು. ಇವತ್ತು ನಿಮ್ಮ 8ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಕ್ಷರಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಟುವಟಿಕೆಯನ್ನ ಮಾಡೋಣ. ಈ ಚಟುವಟಿಕೆಯ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬೊಬ್ಬರು ಮಕ್ಕಳಿಗೆ ಒಂದೊಂದು ವರ್ಣಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಕೊಡ್ತೀವಿ. ಆ ಅಕ್ಷರದ ಆಧಾರದ ಮೇಲೆ ನೀವು 1, 2, 3 ಶಬ್ದವನ್ನ ಬರಿಬೇಕಾಗುತ್ತೆ. ತಪ್ಪಿಲ್ಲಂಗೆ ಯಾರು ಬರೀತಾರೋ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ದಾರೆ ಬರುತ್ತೆ ಅಂತೇಳಿ ಅರ್ಥ. ಇಲ್ಲ ಸ್ವಲ್ಪ ತಪ್ಪಾದ್ರೆ ಅದೇನು ತಪ್ಪು ಅಂತಲ್ಲ, ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಅವನ್ನ ತಿದ್ದುಪಡಿಸ್ಕೊಂಡ್ರೆ ಮುಂದೆ ನಾವು ಒಳ್ಳೆ ವಿದ್ಯಾಭ್ಯಾಸ ಬರ್ತಕ್ಕಂಥ ವ್ಯಕ್ತಿಗಳಾಗ್ತವೆ. ಅದಕ್ಕೆ ಒಂದು ಪ್ರಾಯೋಗಿಕ ಒಂದು ಚಟುವಟಿಕೆಯನ್ನ ಮಾಡೋಣ. ಆ ಚಟುವಟಿಕೆ ಹೆಸರೇ ಅಕ್ಷರಾಭ್ಯಾಸ ಅಂತ ಹೇಳಿ. ಇಲ್ಲಿ 2 ಕಾಲಂ ಮಾಡ್ತೀನಿ ಬೋರ್ಡ್ ಅಲ್ಲಿ. ಒಂದು ಕಡೆಯಿಂದ ನಾವು ಹೇಳಿದ ಅಕ್ಷರ ಬರೀಬೇಕು ಮಾಡಲು ಆ ಅಕ್ಷರಕ್ಕೆ ಸಂಬಂಧಪಟ್ಟ 2 ಇಲ್ಲ 3 ಪದಗಳನ್ನ ಬರೆದು ದುಂದುಗೆ ತಪ್ಪಿಲ್ಲಂಗೆ ಬರೆದ್ಬಿಡ್ರಿ. ಓಕೆನಾ? ಸರಿ. ಇಲ್ಲಿ ಸೀಮೆ ಸುಣ್ಣ ಐತೆ, ತಗೊಂಡು ಅಚ್ಚುಕಟ್ಟ ಬರೀತು ಬರ್ತೀನಿ. ಇದು ಸಾಕು ಸರ್. ಯಾವ ಅಕ್ಷರ ಕೊಡೋಣಪ್ಪ ಅವರಿಗೆ? ಮಕ್ಕಳು ಯಾವ ಅಕ್ಷರ ಕೊಡೋಣ ಅವರಿಗೆ? ಕ ಬರಿಯಪ್ಪ. ಹಾ, ಕೆಳಗಡೆ ಮೇಲಿಂದ ಬರ್ಕಂಬ. ಸರಿ. ಕಾ ಅಂದ್ರೆ ಬರೀ ಕಾನೇ ಅಲ್ಲ, ಕಾಗುಂದ ಬರ್ತಾವಲ್ಲ, ಕಾಹ ತಕ್ಕ ಬಳಸ್ಕೋಬಹುದು. ನೀವು ಕೇಳಂಗಿಲ್ಲ. ಬರೀ ಜಾ ಹಂಗೆ ಇಳಿಸ್ ಕೆಳಗಡೆ. ಜಗ್ತಿರ್ಗ ಜಾ. ಸರಿ, ಒಂದು ಚಪ್ಪಾಳೆ. ಕಬ್ಬು ಕ ಸಂಕ ಕಬ್ಬುನೇ. ಇದು ಅಲ್ಪ ಪ್ರಾಣ. ಆಮೇಲೆ ಮಹಾಪ್ರಾಣಕ್ಕಿಂತ ಅಲ್ಪ ಪ್ರಾಣ ಜಾಸ್ತಿ. ಅಲ್ಪ ಪ್ರಾಣ ಸಾಕ ಅಲ್ಲ, ಅಷ್ಟಕ್ಕೆ ಸಾಕಾಗಿ ಬರುತ್ತೀಯ. ಚೆನ್ನಾಗಿ ಬರುತ್ತಾನೆ. ಅವನಿಗೆ ನಮ್ಮ 8ನೇ ತರಗತಿ ಮಕ್ಕಳಿಂದ ಅಭಿನಂದನೆಗಳು. ನೀ ಬರಪ್ಪ ನಾಗಲಕ್ಷ್ಮಿ. ಅದನ್ನ ಇದು ಮಾಡ್ಕ. ನಾಗಲಕ್ಷ್ಮಿಗೆ ನಾನೇ ಕೊಟ್ಬಿಡಾನೆ ನಾಕ್ಷರದಿಂದ. ಈ ಕೊಡ್ಸ. ದಪ್ಪ ಬರಿಯಪ್ಪ, ನನ್ಗೆ ಕಾಣಲ್ಲ. ತೆಗಿ ದಪ್ಪ ಬರಿ. ಅಕ್ಷರ ದಪ್ಪ ಇರಲಿ. ಸರಿ, ಒಂದು ಚಪ್ಪಾಳೆ. ಮುಂದೆ ಬರಿಯಪ್ಪ. ಇರ್ಲಿ ಬಿಡ. ನಿನ್ನೆ ಸರಿನಾ ತುಪ್ಪ? ಸರಿ, ಒಂದು ಚಪ್ಪಾಳೆ.
ಚಪ್ಪಾಳೆ. ಚಪ್ಪಾಳೆ. ಚಪ್ಪಾಳೆ. ಸರಿನಾ ತಪ್ಪ? ಏನ್ ತಪ್ಪು? ಯಾ ಎಲ್ಲಿದೆ? ನರಸಮ್ಮ. ನರಸಮ್ಮ ಸರಿ ಬಿಡಪ್ಪ. ಆಮೇಲೆ ನೀನು ಹೇಳು, ನನ್ನ ಹೆಸರು ನಾಗಲಕ್ಷ್ಮಿ, ಇಷ್ಟು ಬರೋದು ನಿಂತ ಈ ಕಡೆ ತಿರ್ಕೊಂಡು ಹೇಳು. ನನ್ನ ಹೆಸರು ನಾಗಲಕ್ಷ್ಮಿ. ನಾ ಅಕ್ಷರದಿಂದ ಆರಂಭ ಆಗ ಎಷ್ಟು ಎಷ್ಟು ಬರ್ದಿ? ಯಾರು ಜಾಸ್ತಿ ಬರೀತಾರೆ ಗೊತ್ತಾಗುತ್ತೆ ಈಗ. ನಾಗಲಕ್ಷ್ಮಿ ನಿನ್ನ ಹೆಸರು ಹೇಳಿ ಪರಿಚಯ ಮಾಡ್ಕೊಂಡು ಬರೀಬೇಕು. ನಿನ್ನ ಹೆಸರು ಹೇಳು. ಹೇಮಂತ. ಇನ್ನು ಹಾದಿಂದ ಬರೀ ಎರಡು ಸೊನ್ನೆ ಹಾ ಅದನ್ನು ಸ್ಪಷ್ಟ. ಸದ್ಯಕ್ಕೆ ಯೋಚನೆ ಮಾಡು. ಯೋಚನೆ ಮಾಡ. ಹಾದಿಂದ ಏನ್ ಬರೀತೀವಿ? ಏನದ ಪದಗಳು? ಗುಡ್. ಸರಿ. ಏನು ಹಣ್ಣು ಅಲ್ಲ, ಸ್ವರ ಬರೆಯದವಾಗ ಹಣ್ಣು. ಇದು ಅದು ಹಣ್ಣು. ನಾವು ಹೇಳೋದೇನ ಅದ್ರಾಗೆ ಅರ್ಥ ಐತೆ ಹೇಳ್ಬಾರ್ದು. ಆಮೇಲೆ ಬರೀ ನಮಗೆ ಕೇಳಬಾರ್ದು, ಏನೇ ಬರೀಬೇಕು, ಕಾಮ ಹಾಕ್ಬೇಕು. ಅಲ್ಪವಿರಾಮ. ಅಲ್ಪವಿರಾಮ ಬಾಲ ಬರ ಕೇಳಕ್ ಮುಂಚೆ ಇರೋದು ನಾಲ್ಕು ಬರಿ ಬರಿ ಹೇಳಿ. ನಾವು ಅಲ್ಪವಿರಾಮ ಹಾಕದೇನು, ಕಾಮ ಹಾಕದೇಂಗೆ. ಜಾಣ. ಇನ್ನೊಂದು ಚಪ್ಪಾಳೆ. ಎರಡೆಯ ಹೇಳು. ಇನ್ನೂ ಸರಿ. ನಿನ್ನ ಹೆಸರು ಎಷ್ಟು ಬರ್ದು ಹೇಳು. ಅವನಿಗೆ ಅಭಿನಂದನೆಗಳು. ಆದರೆ ಸರಿ ಅಲ್ಲೇ ಇರು. ಆದರೆ ಹಾ ಬರೆಯೋದು ಆ ಥರ ಅಲ್ಲ. ಯಾರು ಸರಿ ಮಾಡ್ತೀರಿ? ಒಬ್ರು ಭಾರತ. ಇನ್ನು ನಾವು ಬರ್ದಂಗೆ ತಿಕ್ಕೆ ಬಗ್ಗೆ ನಾವು ದಪ್ಪ ಬರಿ. ಅಲ್ಲಿ ಅದು ಬೇಡ, ಕೆಳ ಬರಿ ನೀವು. ನೋಡಲ್ಲಿ ಹಿಂಗೆ ಹೊಡಿ ಕ್ಲಾಪ್ಸ್ ಹಂಗೆ ಬರಿ ನೋಡೋಣ.
ಅರ್ಥ ಮಾಡ್ತಾನ ಬರೀ ಸರಿ ಹಾಕೊಡು ಸ್ವಲ್ಪ ಅವ್ನು ಹಂಗಲ್ಲ ಬರ್ಬಿಟ್ಟು ಬಾ ನೆಕ್ಸ್ಟ್ ಇಟ್ಕೊಳ್ಳ ಆಮೇಲೆ ಬರಪ್ಪ ನಿನ್ನ ಹೆಸರು ಪರಿಚಯ ಮಾಡ್ಕೋ. ರಾಧಿಕ ಅಲ್ವಾ? ಇವರಿಗೆ ಕೊಡೋಣ ರಾನೇ ಕೊಡೋಣ. ರಾ ನಿಧಾನ ನಿಧಾನ ಬರೀಬೇಕು. ಫಸ್ಟ್ ರಾ ಬರ್ಕಿ ಫಸ್ಟ್ ಅಕ್ಷರ ಬರ್ಕ ಮುಂದೆ ರಾ ಬರ್ಕ ಅದರಿಂದ ಮುಂದೆ ಬರೀ. ಸರಿನಾ ತಪ್ಪ? ತಪ್ಪಾಳೆ. ಸರಿನಾ ತಪ್ಪ? ನೋಡಿ ಚಪ್ಪಾಳೆ. ಸ್ವಲ್ಪ ರಾಮ ರಾಮ ಪಕ್ಕ ಎಷ್ಟು ಹೊಡೆದಾಕ್ಬಾರ್ದು. ರಾಮ ಪಕ್ಕ ನೋಡಿ ಎಷ್ಟು ಹೊಡೆದಾಕಿ ಅಲ್ಪ ರಾಮ. ಆಮೇಲೆ 3 ಆಯ್ತು. ನಿನ್ಗೆ ಹೇಳಕ್ಕೆ 5 ಬರ್ತದೆ. ಹತ್ತಿರ ಜಾಸ್ತಿ ಆಗುತ್ತಾನೆ. ಸರಿ ತಪ್ಪ? ನೋಡಿ ನೋಡಿ ಯೋಚನೆ ಮಾಡೋ. ನಿನ್ ಫ್ರೆಂಡ್ 5 ಬರ್ತಾಳೆ, ಅಕ್ಕಿಗಿಂತ ಜಾಸ್ತಿ ಆಗ್ಬೇಕು. ಅಕ್ಕಿಗಿಂತ ಜಾಸ್ತಿ ಆಗುತ್ತೆ ಮಾಡಕ್ಕೆ. ಅವಳು 5 ಬರ್ತಾಳೆ, 5 ಜಾಸ್ತಿ ಬರೀಬೇಕು. ಕೇಳ್ಕೊಳಂಗಿಲ್ಲ. ಆಮೇಲೆ ಸರಿನದಪ್ಪ? ನೋಡಿ ಜಾಸ್ತಿ ಹಾಕೊಂಡು ಯೋಚನೆ ಮಾಡು. ಆರು ಈಗ ಇವಳಿಗೆ ಎಷ್ಟಿರೋದು? ನೆಕ್ಸ್ಟ್ ಅವನೇನು ಕೊಡೋಣ? ಬಾನೆ ಕೊಡೋಣ. ಬಾನೆ ಅಷ್ಟೊಂದು ಹೊಡೆದ್ಬೇಡಪ್ಪ, ದುಂಡು ಬರಿ ಹಂಗೆ. ಸರಿ ತಪ್ಪಪ್ಪ? ಪವಾನಿ ಪವಾನಿನ ಪಾವನಿ 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 ಪಾ ತಪ್ಪಾಯ್ತು. ಪಾ ದೀರ್ಘ ಪ. ಸರಿ ಪಾ ದೀರ್ಘ ಪ. ಪವಾನಿ ಪಾವನಿ. ಸರಿ. ಆಮೇಲೆ ಸರಿನ ತಪ್ಪ? ಒಬ್ರು 6 ಬರ್ತಾರೆ, ಅದಕ್ಕಿಂತ ಜಾಸ್ತಿ ಆಗ್ಬೇಕು.
ಆಮೇಲೆ ಯೋಚನೆ ಮಾಡೋ, ಸಾಕಷ್ಟು ಪದಗಳು ಸಿಗ್ತವೆ. ಓದ್ಬಿಡ್ತೀನಿ, ಬೇರೆ ಯಾರು ಹೇಳ್ಕೊಡುದು, ಯೋಚನೆ ಮಾಡಬೇಕು. ಸರಿ, ನಿಧಾನ ಹೇಳ್ಕೊಂತ ಬರೀಬೇಕು. ಹೇಳೋದೇನು ಪರಶುರಾಮ ಹೆಂಗಾಕದು, ಅದು ಹೂವು ಸಣ್ಣದಾಕು ಚೂರು ಅಷ್ಟು. ಆಮೇಲೆ ಸರಿನಾ ತಪ್ಪ? ಸರಿ, ಅದು ಚಪ್ಪಲಿ ತಟ್ಟಿ ಎಷ್ಟಾಗ್ತವ. ಆಮೇಲೆ ಅವಳು ಆರತ್ತಲ್ಲ, ಇನ್ನೊಂದು ಬರೋದು ನೀರು ಜಾಸ್ತಿ ಆಗುತ್ತೆ. ಏನದು ಸರಿನಾ ಸ್ವಲ್ಪ? ಸ್ವಲ್ಪ ವಿರಾಮ ಸಣ್ಣ ಹಾಕಪ್ಪ, ಸಣ್ಣದಾಕು ಸ್ವಲ್ಪ ವಿರಾಮ, ಚುಕ್ಕಿಟ್ಟು ಕೆಳಗಡೆ ತಗೋಬೇಕು. ಹಂಗೆ. ಆಮೇಲೆ ಎಷ್ಟು ಹಾಕೋ? 7. ಅವನಿಗೆ ಜಾಸ್ತಿ ಆಗ್ತೀಗ, ಲೀಡಲ್ಲಿದ್ದಾನೆ ಪಾಂಡು. ಇನ್ನೊಂದು ಬರೋದು ಜಾಸ್ತಿ ಆಗುತ್ತೆ. ಬೇಗ ಬರಬೇಕು. ಹಾಕುತ್ತಾ ಬರೀತೀಯ ಹೆಂಗೆ? ಟೈಮ್ ಭಾಳ ಕೊಡಲ್ಲಪ್ಪ, ಭಾಳ ಮಕ್ಕಳದವಲ್ಲ. ಆಯ್ತಾ? ಟೈಮ್ ಮುಗೀತು. ಟೈಮ್ ಸರಿ ತಪ್ಪಪ್ಪ? ಸರಿ ತಪ್ಪ? ಎಷ್ಟದಪ್ಪ? 3, 6, 8. ನಿಂದೆ ಜಾಸ್ತಿ ಈಗ ಬಾ, ಜಾಸ್ತಿ ಬರ್ತಾನೆ. ಒಂದು ಚಪ್ಪಾಳೆ ಮುಂದೆ ಬರಪ್ಪ. ಅವರಿಗೆ ಅವಳೇ ಫಸ್ಟ್ ಅಕ್ಷರ ಕೊಟ್ಬಿಡೋಣ. ಏನದು ನೋಡಿ, ಯೋಚನೆ ಮಾಡೋ ತಪ್ಪಾಗಿ ಸ್ವಲ್ಪ. ಸಾಯಿ ಸಾಯಿ. ಸರಿನಾ ತಪ್ಪ? ಒಂದು ಚಪ್ಪಾಳೆ. ಸರಿನಾ ತಪ್ಪ? ಶ್ರೀತಾ ಏನದು? ದಿನ ಅಲ್ಲ, ಒಂದು ನಿಮಿಷ. ಈಗ ಸರಿ ಆಯ್ತಾ? ಅದು ಪೂರ್ಣ ವಿರಾಮ ಇಟ್ಟೀಯ, ಪೂರ್ಣ ವಿರಾಮ ಇಡಂಗಿಲ್ಲ. ಅಲ್ಪ ವಿರಾಮ ಅಂತೀವಿ, ಅದಕ್ಕೆ ಕಾಮ ಅಂತೀವಿ ಇಂಗ್ಲೀಷಲ್ಲಿ.
ಎಷ್ಟಾಯ್ತು? 4. ಆಮೇಲೆ 8 ಬರುತ್ತಾನೆ ನಿನ್ ಫ್ರೆಂಡು. ನಾಗಲಕ್ಷ್ಮಿ ಏನಾದ್ರು ದೀಕ್ಷಾ ಸರಿ ಆಯ್ತಾ? ಯಾರು ಸರಿ ಮಾಡ್ತೀವಿ? ಸರಿ ಯಾವ ಸರಿ? ಸರಿ ಆಯ್ತು ಸರಿ ಮಾಡಿ. ದೀಕ್ಷಾ ಆಗ್ಬೇಕಾ? ಹಾ ದೀಕ್ಷಾ ಇದು ಸತಿ ಇಲ್ಲ ದೀಕ್ಷಾ ಇದೆ ಸರಿ. ದೀಕ್ಷಾ ಸರಿ ಅಲ್ಪರಾಮ. ಆಮೇಲೆ ತುಂಬಿದ್ರೆ ಬರೀತಾನೆ. 2 4 5 ಹಾಕೋ. 8 ಆಗಿದ್ದಲೆಯ ಸರಿ ಅಂತಪ್ಪ. ಸರಿ ಮತ್ತೆ ಚಪ್ಪಲ ಕುಡಿ. ಸರಿ ಅಂತಪ್ಪ ನೋಡಿ ಎಷ್ಟಾಯ್ತು? 7 ಆಯ್ತು. 8 ಬರ್ತಾನೆ ನಿಮ್ ಸ್ನೇಹಿತ. ಸರಿ ಅಂತಪ್ಪ. ಸರಿ ಆದರೆ ಏನ್ ತಪ್ಪಾಯ್ತು? ತಪ್ಪು ಸರಿನೇ, ಬರೆಯ ಪದ್ಧತಿ ಸರಿ ಇಲ್ಲ ಯಾವತ್ತು. ಸರಿ ಸರಿ ನಿಧಾನ. ಶಾ ಬದಂಗ ಕೆಳಗೆ ಬರ್ಬೇಕಂದ್ರೆ ನೀವು ಶಾ ಬದಂಗೆ ಹಿಂಗಾಗ್ಬೇಕು. ಸರಿ ನೋಡೋಣ ಯಾವತ್ತು ಕೊಡು. ಸರಿ ಕೆಳಗೆ ಬೈ. ಈಗ ಹಂಗೆ ಬಿಟ್ಟು ಬಾ ಸಾಕಿ. ಸರಿ ಆಮೇಲೆ